ಎಜಿ ನ್ಯೂಸ್ಗೆ ಸ್ವಾಗತ. ಇವತ್ತು ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆ ಅಂಗವಾಗಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ ಬಳಿಕ ಹುಕ್ಕೇರಿ ನಗರದ ಪಿಎಲ್ಡಿ ಬ್ಯಾಂಕ್ನಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಮಾಜಿ ಸಂಸದ ರಮೇಶ್, ಲೋಕಸಭಾ ಚುನಾವಣೆಯಲ್ಲಿ ಹುಕ್ಕೇರಿ ತಾಲೂಕು ಬಿಜೆಪಿ ಲೀಡ್ ಮಾಡಿ ಕೊಟ್ಟಿದ್ದೇವೆ. ನಿಪಾಣಿ ಕ್ಷೇತ್ರ 30,000 ಮೈನಸ್ ಇದೆ. ಹೀಗಾಗಿ ನಮ್ಮ ಕ್ಷೇತ್ರ ಬಿಟ್ಟು ಅವರ ಕ್ಷೇತ್ರದಲ್ಲಿ ಗಮನ ಹರಿಸೋದು ಒಳ್ಳೆಯದು ಅಂತ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಬುದ್ಧಿಮಾತು ಹೇಳಿದ್ದಾರೆ. ಇನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ರಮೇಶ್ ಕತ್ತಿ ಏನೆಲ್ಲ ಟಾಂಗ್ ಕೊಟ್ಟಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಮ್ಮ ಕಡೆ ಬಂದ್ರು ಈಗೂ ಬರ್ರಿ ಚಾನ್ಸ್ ಐತೆ ಮಾತಾಡ್ತಾರೆ. ಡಿಸಿಸಿ ಬ್ಯಾಂಕ್ ಯಾರಪ್ಪನ ಆಸ್ತಿ ಅಲ್ಲ, ಜಿಲ್ಲೆಯ ಹಿರಿಯರು ಕೆಟ್ಟಿರ್ತಕ್ಕಂಥ ಆಸ್ತಿ ಮತ್ತು ಜಿಲ್ಲೆಯ ಸಾಮಾನ್ಯ ಮಧ್ಯಮ ವರ್ಗ, ಮೇಲ್ವರ್ಗ, ಕೆಳವರ್ಗ ಇಟ್ಟಿರ್ತಕ್ಕಂಥ ಠೇವು. ಅದರಿಂದ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ರೈತರ ಸಂಕಷ್ಟಗಳಿಗೆ ಆರ್ಥಿಕವಾಗಿ ನೆರವು ಮಾಡುವಂಥದ್ದು ಕೆಲಸ. ಅವ್ನು ಕೊಡ್ತಾನೋ ಇವ್ನು ಕೊಡ್ತಾನೋ ಹೇಳಕ್ಕೆ ಯಾರಪ್ಪ ನಮ್ಮಪ್ಪನ ಮನೆ ಆಸ್ತಿನೂ ಅಲ್ಲ, ಬಟ್ ಯಾವ ಹೇಳಿದನೋ ಅವ್ರ ಅಪ್ಪನ ಮನೆಯೂ ಆಸ್ತಿನೂ ಅಲ್ಲ. ಇದನ್ನು ಪದೇ ಪದೇ ಮಾಡಕ್ಕೆ ಹೋದ್ರೆ ನಾಳೆ ರೈತರ ಬಂದು ಎದಿ ಮ್ಯಾಗ ಓದಿಯುವಂಥ ಕೆಲಸ ಅವ್ರು ಮತ್ತೆ ತಪ್ಪು ಮಾಡ್ರು ಮಾಡ್ತಾರೆ, ನಾನು ತಪ್ಪು ಮಾಡ್ರು ಮಾಡ್ತಾರೆ. ಅವ್ರು ಇಲ್ಲಿ ಬಂದು ಕ್ಷೇತ್ರ ಸುಧಾರಣೆ ಮಾಡಕ್ಕೆ ಬಂದಾರ ಸರ್, ಅಭಿವೃದ್ಧಿ ಮಾಡಕ್ಕೆ ಬಂದಾರ ಸರ್. ಅದು ನಮ್ಗೆ ಜನ ಅದಕ್ಕೆ ಉತ್ತರ ಕೊಡ್ತೈತಿ. ಕ್ಷೇತ್ರ ಸುಧಾರಣೆ ಮಾಡಿದ್ರೆ ಅವ್ರ ಮತ್ತು MP ಚುನಾವಣೆಯಲ್ಲಿ ಅವ್ರ ಮತಕ್ಷೇತ್ರದಲ್ಲಿ ಏನಾಗ್ಯದ ಅದ್ರ ಬಗ್ಗೆ ಅವ್ರು ಗಮನ ಹರಿಸಬೇಕು. ನಮ್ಮ ಮತಕ್ಷೇತ್ರ ಇವತ್ತು ಸುಧಾರಣೆ ಆಗಿದೆ, ನಮ್ಮ ಮತಕ್ಷೇತ್ರದಲ್ಲಿ ಏನಾಗ್ಯದ ಅದನ್ನು ಗಮನ ಹರಿಸಬೇಕು. ಇವತ್ತು ಹುಕ್ಕೇರಿ ಮತಕ್ಷೇತ್ರದ 8,000 ನಾವು ಲೀಡ್ ಕೊಟ್ಟಿದ್ದೀವಿ. ಅವ್ರ ಮತಕ್ಷೇತ್ರ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಅವರು 28ರಿಂದ 30,000 ಮೈನಸ್ ಆಗೈತೆ ಬಿಜೆಪಿ. ಅದ್ರ ಬಗ್ಗೆ ಅವ್ರು ಗಮನ ಹರಿಸಲಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಸರ್. ಅವ್ರೇನು ಅನ್ನತ್ತಾರ ಗುರ್ತಿದ್ದೇನೆ ಸರ್, ನಾವು ಹೊರಗಿನವರ ಪದೇ ಪದೇ ಅನ್ನತ್ತೀರಿ, ನಾವೇಲಿ ಇಲ್ಲಿ ಇಲೆಕ್ಷನ್ಗೆ ನಿಲ್ಲಕ್ಕೆ ಬರತ್ತೇವು, ನಿಮ್ಮ ತಾಲೂಕಿನವ್ರಿಗೆ ನಿಲ್ಸಾತೇವು. ಮೊದಲೇದ್ದು ಆ ದಿವಸ ನಿನ್ನೇನೋ TP ಇತ್ತು. ಮೊದಲೇದ್ದು ಅವರು ಆ ವೇದಿಕೆ ಮೇಲೆ ಹೋಗಕ್ಕೆ ಏನೂ ಸಂಬಂಧ ಇಲ್ಲ ಅವರಿಗೆ. ಅವರು ನಮ್ಮ ಸಂಸ್ಥೆಯ ಸದಸ್ಯರು ಅಲ್ಲ. ಸುಮ್ಮನೆ ಇನ್ನೇನೋ ಮಾಡಕತ್ತಾರ ಅಂದ್ಕೊಂಡು ನಾವು ಸುಮ್ಮನೆ ಗಪ್ಪದೀವಿ. ಯಾಕಂದ್ರೆ ಅವ್ರೀಗ ನಿಪ್ಪಾಣಿ ಫ್ಯಾಕ್ಟ್ರಿ ಸಕ್ರೆ ಮಾರಿದ 50,000 ಬಂದೈತಿಲ್ಲ, ನಿನ್ನ FIR ಆಗಿತ್ತು. 50,000 ಕ್ವಿಂಟಲ್ ತುಡುಗಿನ ಸಕ್ಕರೆ, 50,000 ಕ್ವಿಂಟಲ್ ತುಡುಗಿನ ಸಕ್ಕರೆಯನ್ನು GST ತಪ್ಪಿಸಿ ಗೋಡೌನ್ದಾಗ ಇಟ್ಟಿದ್ರು. GST ಅಧಿಕಾರಿಗಳು ಬಂದು ಅದನ್ನು ರೇಡ್ ಮಾಡಿದರು. ಅಲ್ಲಿ ಏನೋ ವ್ಯವಹಾರಗಳನ್ನು ಸುದ್ದು ಮಾಡೋದ್ರ ಮುಖಾಂತರ 50,000 ಕ್ವಿಂಟಲ್ ಇದ್ದದ್ದು 5,000 ಕ್ವಿಂಟಲ್ಗೆ ಅದನ್ನು ಕೇಸನ್ನು ಕಡಿಮೆ ಮಾಡಿದರು. ಮಾಡಿ ಅವ್ರಿಗೇನು ದಂಡ ತುಂಬಬೇಕು, ಅದೇನು ಮಾಡಬೇಕು ಅದೆಲ್ಲ ಕೈ ಬೆಚ್ಚಗೆ ಮಾಡಿ ಎಲ್ಲ ಮಾಡಿ ಮುಗಿಸಿದ್ರು. ಆದರೆ ಅಲ್ಲಿ ಜನತೆ, ಅಲ್ಲಿ ರೈತರು ಇವತ್ತು ದಿವಸ ಅದೇ ವಿಷಯವನ್ನು ತೊಗೊಂಡು ಕೋರ್ಟಿಗೆ ಹೋದರು. ಕೋರ್ಟ್ನಾಗ ಹೋದಾಗ ಇವತ್ತು ಕೋರ್ಟ್ ಅದನ್ನು ಭಾಳ ಕ್ರಿಮಿನಲ್ ಮೈಂಡೆಡ್ ಪರಿಗಣಿಸೋ ಮುಖಾಂತರ ಇದು ರೈತರಿಗೆ ದೊಡ್ಡ ಅನ್ಯಾಯ ಆಗಿದೆ. ಇವತ್ತು 50,000 ಕ್ವಿಂಟಲ್ ಅಂದರೆ ಈ FRPಯಲ್ಲಿ 0.73%. FRP ನಾವೇನು ರೇಟ್ ಕೊಡ್ತೀವಲ್ಲ, ಆ FRP ರೇಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಪ್ರತಿ ಟನ್ಗೆ 70 ರೂಪಾಯಿ ಕಡಿಮೆ ಕೊಟ್ಟಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನು ಇವತ್ತು FRP ರೇಟ್ನಲ್ಲಿ 70 ರೂಪಾಯಿ ಇವತ್ತು ಮೋಸ ಮಾಡಿದ್ದಾರೆ ಅವರು. ಅದನ್ನು ಅವ್ರು ಕೊಡಬೇಕಾಗಿತ್ತು. ಅದನ್ನು ರಿಕವರಿಯಾಗ ತುಡುಗು ಮಾಡಿ ಸಕ್ರೆ ರಿಕವರಿಯಾಗಿ ಕಡಿಮೆ ತೋರಿಸೋದ್ರಿಂದ ರೈತರಿಗೆ ಪ್ರತಿ ಟನ್ನಿಗೆ 70 ರೂಪಾಯಿ ಇವತ್ತು ಲಾಸ್ ಆಗಿದೆ. ಮತ್ತು ಜೊತೆಗೆ ಆ ಸಂಬಂಧಪಟ್ಟಂಥ ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಮಾಡಿ ಕೋರ್ಟ್ನವರಿಗೆ FIR ಮಾಡಿದ್ದಾರೆ, FIR ಮಾಡ್ಕೊಂಡದ. ಮತ್ತು ಅಂಥ ಜನರ ಜೊತೆ, ಅಂಥವ್ರು ಹೇಳೋರ ಜೊತೆ ನಾವು ಮಾತಾಡೋಕ್ಕಾಗೋದಿಲ್ಲ. ಈಗ ಇದಕ್ಕೇನವರು ಉತ್ತರ ಕೊಡ್ತಾರೆ. ಈಗ ಒಂದು ಸಂಸ್ಥೆ, ಸಹಕಾರಿ ಸಂಸ್ಥೆ, ಆ ಸಂಸ್ಥೆಯಲ್ಲಿದ್ದಂಥ 50,000 ಕ್ವಿಂಟಲ್ ಸಕ್ಕರೆ ತುಡುಗು ಮಾಡಿದ್ರು, ಬೇರೆ ಗೋಡೌನ್ದಾಗ ಇಟ್ಟರು. ಅಲ್ಲಿ GSTದವರು ವಿಸಿಟ್ ಮಾಡಿದ್ರು, ರೇಡ್ ಮಾಡಿದರು. ಅದನ್ನು ಹೊಂದಾಣಿಕೆ ಮಾಡ್ಕೊಂಡು 5,000 ಕ್ವಿಂಟಲ್ ಕಳಿಸಿ ಏನೋ ಮಾಡಿ ಸರಿ ಮಾಡ್ಕೊಂಡಿದ್ರು. ಮತ್ತು ಅಲ್ಲಿ ಜನ ರೈತರು ಕೂಡಿ ಇವತ್ತು ಕೋರ್ಟಿಗೆ ಹೋದರು. ಕೋರ್ಟ್ನಾಗ ಹೋದಾಗ ಕೋರ್ಟ್ನಾಗ ಪರಿಗಣಿಸಿದರು, ಎಲ್ಲ ವಿಷಯವನ್ನು ಗಮನಕ್ಕೆ ತಂದರು. ಪ್ರತಿ ಟನ್ನಿಗೆ ಇವತ್ತು ದಿವಸ 0.73% FRP ತಾವು ಕಡಿಮೆ ಕೊಟ್ಟಿದ್ದೀರಿ, ಅದಕ್ಕೆ ನೀವು ಕ್ರಿಮಿನಲ್ ಮೈಂಡೆಡ್ ಅನ್ನೋ ಮುಖಾಂತರ ಇವತ್ತು ದಿವಸ ಅವ್ರ ಮೇಲೆ FIR ಅನ್ನು ಅಧ್ಯಕ್ಷರ ಮೇಲೆ, ಚೇರ್ಮನ್ರ ಮೇಲೆ, ವೈಸ್ ಚೇರ್ಮನ್ ಮೇಲೆ, ಆಡಳಿತ ಮಂಡಳಿ ಮೇಲೆ FIR ಅನ್ನು ದಾಖಲು ಮಾಡಿದ್ದು ಬಹುಶಃ ಅವ್ರ ಗಮನಕ್ಕೆ ಆಯಿತು ಇಲ್ಲಿ ಗೊತ್ತಿಲ್ಲ. ನನಗೂ ಗಮನಕ್ಕೆ ಬಂದಂಥ ಸಂದರ್ಭ ಇದು ಈ ವಿಷಯವನ್ನು ಮಾತಾಡ್ತಾರೆ. ಎಸ್ ಸರ್, ಬೆಳಗಾವಿ ಡಿಸ್ಟ್ರಿಕ್ಟ್ ಒಳಗಡೆ ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ
ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.